ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾಗಳೆಂದರೆ ಅಲ್ಲಿ ಲವ್ ಸ್ಟೋರಿ, ಫ್ಯಾಮಿಲಿ ಎಮೋಷನ್, ಕಾಮಿಡಿ, ಕಚಗುಳಿ, ಮೆಲೋಡಿ ಸಾಂಗ್ಸ್ ಎಲ್ಲವೂ ದಂಡಿಯಾಗಿರುತ್ತದೆ. ನಿರ್ದೇಶಕ ಶ್ರೀನಿವಾಸ್ ರಾಜು ಹೆಸರು ಕೇಳಿದ್ರೆ ನೆನಪಾಗೋದೇ ದಂಡುಪಾಳ್ಯ ಸಿನಿಮಾ. ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಸಿನಿಮಾ ಬಂದರೆ ಹೌದು, ಗಣೇಶ್ ಶ್ರೀನಿವಾಸ್ ರಾಜು ಕಾಂಬಿನೇಷನ್ನ ಕೃಷ್ಣ ಪ್ರಣಯ ಸಖಿ ಸಿನಿಮಾ ತೆರೆ ಕಂಡಿದೆ. ಹಾಗಾದರೆ ಈ ಸಿನಿಮಾ ಹೇಗಿದೆ ಅಂತ ಹೇಳಿ ಚಿಕ್ಕ ತುಣುಕು ನೋಡ್ಕೊಂಬರೋಣ ಬನ್ನಿ. ಕೃಷ್ಣ ಓರ್ವ ಅಗರ್ಭ ಶ್ರೀಮಂತ ಮನೆತನದ ಹುಡುಗ. ಇಂತಹ ಹುಡುಗನಿಗೆ ಅನಾಥಾಶ್ರಮದಲ್ಲಿರುವ ಪ್ರಣಯ ಮೊದಲ ನೋಟದಲ್ಲೇ ಇಷ್ಟವಾಗಿ ಬಿಡ್ತಾಳೆ. ಅವಳ ಪ್ರೀತಿಯನ್ನು ಪಡೆಯುವುದಕ್ಕಾಗಿ ತಾನು ಶ್ರೀಮಂತ ಅಲ್ಲ, ಬಡವ, ಒಬ್ಬ ಕಾರ್ ಡ್ರೈವರ್ ಅಂತ ಹೇಳಿ ಪ್ರಣಯಳ ಆಶ್ರಮದಲ್ಲಿ ಡ್ರೈವರ್ ಕೆಲಸಕ್ಕೆ ಸೇರ್ತಾನೆ. ಕೃಷ್ಣ ನಿಲ್ಲಿ, ಈ ಥರದ ಕಥೆಗಳನ್ನು ಎಲ್ಲೋ ಕೇಳ್ದಂಗೆ ನೋಡ್ದಂಗೆ ಅಂತ ಅನಿಸ್ತಿದೆಯಾ? ಖಂಡಿತ ಹೌದು. ಕೃಷ್ಣ ಪ್ರಣಯ ಸಖಿ ಸಿನಿಮಾದಲ್ಲಿ ಹೊಸತನದ ಕತೆ ಏನೂ ಇಲ್ಲ. ಹಾಗಂತ ಹಳೆ ಕಥೆಯನ್ನು ಹಾಗೆ ಹೀಗೆ ಕೊಟ್ಟಿದ್ದಾರಾ ಶ್ರೀನಿವಾಸ್ ರಾಜು? ಇಲ್ಲ, ಅದಕ್ಕೊಂದಿಷ್ಟು ಹೊಸ ಟ್ವಿಸ್ಟ್ಗಳನ್ನು ಸೇರಿಸಿ ಕೃಷ್ಣ ಪ್ರಣಯ ಸಖಿ ಮಾಡಿ ನೋಡುಗರ ಎದುರು ಇಟ್ಟಿದ್ದಾರೆ. ನಿರ್ದೇಶಕ ಶ್ರೀನಿವಾಸ್ ರಾಜು ಸಿಂಪಲ್ ಕಥೆಯನ್ನು ನಿರೂಪಣೆ ಮಾಡಲು ಬಳಸಿರುವ ತಂತ್ರಗಾರಿಕೆ ಚೆನ್ನಾಗಿದೆ. ಮೊದಲರ್ಧ ಸಾಕಷ್ಟು ಗೊಂದಲವನ್ನು ಕ್ರಿಯೇಟ್ ಮಾಡ್ತಾರೆ. ನಾನ್ ಲಿನಿಯರ್ ಸ್ಟೈಲ್ನಲ್ಲಿ ಸ್ಕ್ರೀನ್ ಪ್ಲೇ ಸಾಗುತ್ತದೆ. ಇಲ್ಲೆಲ್ಲೋ ಇದೆ, ಆದರೆ ಅದೇನು ಅಂತ ಗೊತ್ತಾಗ್ತಿಲ್ಲ ಎಂಬಷ್ಟರ ಮಟ್ಟಿಗೆ ಫಸ್ಟ್ ಹಾಫ್ನಲ್ಲಿ ಆಡಿಷನ್ ತಲೆಗೆ ಕೆಲಸ ಕೊಡ್ತಾರೆ ಶ್ರೀನಿವಾಸ್ ರಾಜು. ಆದರೆ ಸೆಕೆಂಡ್ ಹಾಫ್ನಲ್ಲಿ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿ ರೊಮ್ಯಾಂಟಿಕ್ ಕಾಮಿಡಿ ಟ್ರ್ಯಾಕ್ ಸಿನಿಮಾವನ್ನು ದಾಟಿಸಿ ಬಿಡ್ತಾರೆ. ಪ್ರೀತಿಸಿದ ಹುಡುಗಿಯನ್ನೇ ನಾಯಕ ಮತ್ತೆ ಬನ್ನಿ ಪ್ರೀಸೋಣ ಅಂತ ಎರಡೆರಡು ಬಾರಿ ಲವ್ ಮಾಡ್ತಾನೆ ಅಂದಂಗೆ ಅನ್ನೋದನ್ನ ಥಿಯೇಟರ್ನಲ್ಲಿ ನೋಡಿದ್ರೆ ಚಂದ. ಫಸ್ಟ್ ಹಾಫ್ನಲ್ಲಿ ನೋಡುಗರ ಒಂಚೂರು ಆಯಾಸ ಪಡಬಹುದು, ಆದರೆ ದ್ವಿತೀಯಾರ್ಧ ಉಲ್ಲಾಸ ನೀಡುತ್ತದೆ. ಆದರೆ ಇದರ ಜೊತೆಗೆ ನೋಡುತ್ತಾ ಒಂದಷ್ಟು ಹಳೆ ಸಿನಿಮಾ ನೆನಪಾದ್ವು. ನೋಡೆ ಚಿನ್ನಮ್ಮ ಅಂತ ಪ್ರೇಕ್ಷಕರ ಹಾಡು ಕೇಳುವ ಸಾಧ್ಯತೆಗಳು ಉಂಟು. ಮೇಕಿಂಗ್ ಕ್ವಾಲಿಟಿ ಚೆನ್ನಾಗಿದೆ, ಆದರೆ ಸಿನಿಮಾದ ಅವಧಿಯನ್ನು ತಗ್ಗಿಸಿದರೆ ಚೆನ್ನಾಗಿರುತ್ತಿತ್ತು. ಇನ್ನು ಸಿನಿಮಾಕ್ಕೆ ದೊಡ್ಡ ಬಲವಾಗಿರುವುದು ಸಂಗೀತ. ಅರ್ಜುನ್ ಜನ್ಯ ಸಂಯೋಜನೆಯಲ್ಲಿ ಮೂಡಿ ಬಂದಿರುವ ದ್ವಾಪರ ದಾಟುತ್ತಾ, ಚಿನ್ನಮ್ಮ, ಮೈ ಮ್ಯಾರೇಜ್ ಈಸ್ ಫಿಕ್ಸ್ ಹಾಡುಗಳು ಕಿಕ್ ನೀಡುತ್ತದೆ. ಅವುಗಳನ್ನು ಚಿತ್ರೀಕರಿಸುವ ರೀತಿಯೂ ಚೆನ್ನಾಗಿದೆ. ಹಿನ್ನೆಲೆ ಸಂಗೀತಕ್ಕೆ ಅರ್ಜುನ್ ಜನ್ಯ ಎಕ್ಸ್ಟ್ರಾ ಮಾರ್ಕ್ಸ್ ಗಿಟ್ಟಿಸಿಕೊಳ್ತಾರೆ. ಲವರ್ ಬಾಯ್ ಪಾತ್ರಗಳನ್ನು ನಟ ಗಣೇಶ್ ನೀರು ಕುಡಿದಷ್ಟೇ ಸಲೀಸಾಗಿ ನಿರ್ವಹಿಸಿ ಬಿಡ್ತಾರೆ. ಅದನ್ನವರು ಇಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ತುಂಬು ಕುಟುಂಬದ ಪ್ರೀತಿಯ ಮಗನಾಗಿ ಮೆಚ್ಚಿದ ಹುಡುಗಿಗೆ ಪ್ರೀತಿಯ ಸರ್ಕಸ್ ಮಾಡುವ ಪ್ರೇಮಿಯಾಗಿ, ಜೊತೆಗೆ ಆಗಾಗ ತಮ್ಮ ಕಾಮಿಡಿ ಟೈಮಿಂಗ್ಸ್ನಿಂದಲೂ ಗಣಿ ಇಷ್ಟವಾಗ್ತಾರೆ. ನಾಯಕಿ ಮಾಳವಿಕಾ ನಾಯರ್ ನಟನೆ ಚೆನ್ನಾಗಿದೆ. ನೆಗೆಟಿವ್ ಶೇಡ್ನಲ್ಲಿ ನಟಿಸಿರುವ ಶರಣ್ಯ ಶೆಟ್ಟಿ ಕೃಷ್ಣ ಪ್ರಣಯ ಸಖಿ ಸಿನಿಮಾದಲ್ಲಿ ಮಾತುಕತೆಯನ್ನು ಹೆಚ್ಚಿಸುವ ಕೆಲಸ ಮಾಡಿದ್ದಾರೆ. ಶಶಿಕುಮಾರ್, ಶ್ರುತಿ ರಾಮಕೃಷ್ಣ, ಅಶೋಕ್, ಶಿವಧ್ವಜ, ಅವಿನಾಶ್ ಅಶೋಕ್ ತರದ ಅನುಭವಿ ಕಲಾವಿದರಿಗೆ ಹೆಚ್ಚಿನ ಕೆಲಸವಿಲ್ಲ. ಆಗಾಗ ಭೂಮಿದೇವ್ರು ಆಗಿ ಬರುವ ರಂಗಾಯಣ ರಘು ತಮ್ಮ ತೆಲುಗು ಮಿಶ್ರಿತ ಕನ್ನಡ ಮಾತನಾಡುತ್ತಾ ನಕ್ಕು ನಗಿಸುತ್ತಾರೆ. ಸಾಧು ಕೋಕಿಲ ಮತ್ತು ಕುರಿ ಪ್ರತಾಪ್ ಕೂಡ ನಗಿಸುವುದರಲ್ಲಿ ಹಿಂದೆ ಬಿದ್ದಿಲ್ಲ. ಒಟ್ಟಾರೆ ಫ್ಯಾಮಿಲಿ ಪ್ರೇಕ್ಷಕರನ್ನು ಮತ್ತು ಗಣೇಶ್ ಅಭಿಮಾನಿಗಳನ್ನು ಟಾರ್ಗೆಟ್ ಮಾಡಿ ಈ ಸಿನಿಮಾ ಮಾಡಿರುವಂತಿದೆ.